ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಸೂಪರಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್. ಇವತ್ತು ನಾನು ಮತ್ತು ಬಬ್ಲು ಆಫ್ಟರ್ ಲಾಂಗ್ ಟೈಮ್ ಹೊರಗೆ ಹೋಗ್ತಿದ್ದೀವಿ. ಅದು ಫ್ರೆಂಡ್ಸ್ ಮನೆಗೆ, ಸೌಂದರ್ಯ ಮತ್ತು ರುಕ್ಕು ಅಂತ ಅವ್ರದ್ದು, ಕರ್ಕುಚ್ಚಿ ಅವ್ರದ್ದೂರು. ಸೊ ಮೀಟ್ ಆಗ್ದಲೇ ವರ್ಷದ ಮೇಲೆ ಆಗಿತ್ತು. ಹಾಗಾಗಿ ಹೋಗೋಣ, ಮನೇಲೇ ಇದ್ದು ಬೋರು ಅಂತ ಹೋದ್ವಿ. ಆ್ಯಂಡ್ ನಮ್ಮ ಬಬ್ಲು ಬೈಕ್ ರೈಡ್ ನೀವು ನೋಡಿಲ್ಲ ಅಲ್ಲ, ಇವಾಗಂತೂ ಅಪ್ಪ ಬೈಕಲ್ಲಿ ಕೂರಿಸ್ಕೊಂಡು ರೌಂಡ್ ಓಡಿಸಿ ಎಷ್ಟು ಚೆನ್ನಾಗಿ ಕೂತ್ಕೊಳ್ತಾನೆ ಅಂತಂದರೆ, ಆಮೇಲೆ ಒಂಚೂರು ನಾನು ಎಷ್ಟೇ ಕರೆದ್ರು ಏನೇ ಮಾಡಿದ್ರು ಹಿಂದೆ ತಿರುಗೂ ಸಹ ನೋಡಲ್ಲ. ಎವ್ರಿ ಡೇ ಬೆಳಿಗ್ಗೆ ಒಂದು ರೌಂಡು, ಸಂಜೆ ಒಂದು ರೌಂಡು ಬೈಕಲ್ಲಿ ಓಡಿಸ್ಬೇಕಾಗಿತ್ತು ಅವನಿಗೆ. ಹಾಗಾಗಿ ಅಪ್ಪ ಬೈಕಲ್ಲೇ ಹೋಗೋಣ, ಅವನಿಗೂ ಚೆನ್ನಾಗಿರುತ್ತೆ ಒಂಥರ ಎಲ್ಲ ವ್ಯೂ ತೋರಿಸ್ಕೊಂಡು ಅಂತ ಅಂದ್ಕೊಂಡು ಹೊರಟ್ವಿ. ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ಕೂತಿದ್ದ ಬೈಕಲ್ಲಿ, ಹೋಗ್ತಾನೋ ಅಷ್ಟೇ ಬರ್ತಾನೋ ಅಷ್ಟೇ. ಸೊ ಎಂಜಾಯ್ ಮಾಡ್ಕೊಂಡು ಹೋದ. ಆ ಕಡೆ ದನಗಳು ಕಾಣಿಸೋದು, ಕುರಿ, ನಾಯಿ, ಬೇಕು ಇವೆಲ್ಲ ನೋಡಿಕೊಂಡು ಆರಾಮಾಗಿ ಬಂದ ಅವನು. ಆ್ಯಂಡ್ ನನಗೂ ಖುಷಿ ಆಗ್ತಿತ್ತು, ಯಾಕಂದರೆ ಇಲ್ಲಿ ಕರ್ಕುಚ್ಚಿಲೆಲ್ಲ ಬಂದು, ಅದೇ ನಾನು ಹೇಳ್ದಂಗೆ ತುಂಬ ಸಮಯ ಆಗಿದ್ದರಿಂದ ನನಗೆ ಅಲ್ಲಿ ನೇಚರು ಇವೆಲ್ಲ ನೋಡ್ತಾ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಅನ್ನಿಸ್ತಾ ಇತ್ತು. ನಾವು ರೀಲ್ಸಲ್ಲೆಲ್ಲ ಇತ್ತೀಚೆಗೆ ನೋಡ್ತಿರ್ತೀವಿ, ಅದು ನಿಜ. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದವರಿಗೂ ಗೊತ್ತಿರೋದು ಏನಂದರೆ, ಈ ಬಾಣಂತನ ಮುಗಿಸಿದ್ಮೇಲೆ ಸ್ಮಾಲ್ ಗ್ರಾಸರಿ ಶಾಪಿಂಗಿಗೆ ಹೋಗೋದನ್ನು ಹಸ್ಬೆಂಡ್ ಜೊತೆ ಏನೋ ಒಂದು ಟ್ರಿಪ್ಪಿಗೆ ಹೋಗೋ ಥರ ಖುಷಿ ಆಗುತ್ತೆ ಅಂತ. ಅದು ರಿಯಲ್ಲಿ ನಿಜ. ಸೊ ನನಗೆ ಅಂದರೆ ಈ ಥರ ಚಿಕ್ಕ ಪುಟ್ಟ ಹೊರಗಡೆ ಹೋಗೋದೇ ಏನೋ ಒಂಥರ ಖುಷಿ ಅನಿಸುತ್ತೆ. ಸೊ ಮನೆಗೆ ಬಂದ್ವಿ. ಬಂದಿದ ತಕ್ಷಣ ಪಪ್ಪ, ನಾನು ಅಲ್ಲಿಗೆ ಹೋಗೋಷ್ಟಿಲ್ಲ, ಆಗಲೇ 3 ಗಂಟೆ ಅನ್ನಂಗೆ ಆಗಿತ್ತು. ಹೋಗಿದ ತಕ್ಷಣವೇ ಊಟ ಮಾಡಿದ್ವಿ. ಊಟ ಮಾಡಿ ಬಬ್ಲಿಗೂ ಸ್ವಲ್ಪ ಬಿರಿಯಾನಿ, ಕಬಾಬ್ ಎಲ್ಲ ಮಾಡಿದರು. ಸ್ವಲ್ಪ ಬಿರಿಯಾನಿ ತಿನ್ನಿಸ್ದೆ. ಆ್ಯಕ್ಚುಲಿ ಇದು ಸೌಂದು ಅವರ ಚಿಕ್ಕಪ್ಪ ಮನೆ. ಅವ್ರದ್ದೆಲ್ಲ ಒಂಥರ ಜಾಯಿಂಟ್ ಫ್ಯಾಮಿಲಿ ಥರ. ಸೌಂದು ಮನೆಯೇ ಪಕ್ಕನೇ ಇರೋದು, ಆದರೂ ಅವರು ಜಾಸ್ತಿ ಇಲ್ಲೇ ಚಿಕ್ಕಪ್ಪನ ಮನೆಯಲ್ಲೇ ಜಾಸ್ತಿ ಇರೋದು ಮಾಡೋದು. ನನಗೂ ಅಷ್ಟೇ, ಅವರೆಲ್ಲರೂ ಕ್ಲೋಸು. ಹೀಗೆ ತುಂಬ ಕಂಫರ್ಟಬಲ್ ಆಗಿ. ಆ್ಯಂಡ್ ಮನೆ ತುಂಬ ಮಕ್ಕಳಿದ್ರು, ಅದೊಂದು ನನಗೆ ಅಡ್ವಾಂಟೇಜ್ ಇತ್ತು ಬಬ್ಲುನ ಆಟಾಡ್ಸೋಕ್ಕೆ. ಎಲ್ಲಿಗೆ ಬಂದಿದೆಯಾ ನೀನು? ನಮ್ಮ ಸೌಂದು ಕುಡಿ ಇದು ಅರ್ಪಿತನ ಕುಡಿ. ಸುಮ್ಮನೆ ಚೆನ್ನಾಗಿ ಮಾಡಿದ್ದಾರೆ ನೋಡು. ಇದು ಮನೆ ಕಟ್ಟತ್ತಿಗೆ ಹಂಗೆ ಉಳಿಸಿದ್ರಾ ಇಲ್ಲ ಹೊಸ್ದಾಗಿ ಹಾಕಿದ್ದ? ಇದು ಹೌದಾ? ಅವಾಗ ಎಷ್ಟಿತ್ತಲ್ಲ ಸೌಂದು. ಅಲ್ಲ ಗ್ರಾಸ್. ಇದು ಇಲ್ಲಿ ಇರಲಿಲ್ಲ ಅನ್ಸುತ್ತಾ? ಇದಕ್ಕಿದ್ದಿದ್ದಲ್ವೇನೆ ಆ ನೇರಕ್ಕೆ ಅಲ್ಲಿದೆಯಲ್ಲ ಆ ಥರ. ಇದು ಇಲ್ಲಿ ಬಿಟ್ರೆ ಇನ್ನು ಎಲ್ಲಿಂದ ಅಲ್ಲಿಂದ ಬರೋದಾ? ಎಲ್ಲಿ ದಾರಿ? ಸೀಬೆಣ್ಣೆನೂ ಬಿಟ್ಟಿಲ್ವಾ? ಬಬ್ಲು ಯಾರು? ಬಬ್ಲು ಆಂಟಿರು ನೋಡು, ಆಂಟಿರು, ಆಂಟೀಸ್. ಇವಳು ಫಸ್ಟ್ ಆಂಟಿ ಆದವಳು, ಇವಳು ಸೆಕೆಂಡ್ ಅವಳು. ಯಾಕೆ ನೀನ್ ಕಡೆ ನನ್ಕಿಂತ ಸೀನಿಯರು ಅಲ್ವಾ ರುಕ್ಕು? ಈಗ ನನಗೇನು ಗೊತ್ತಾ, ಇವನ್ಕಿಂತ ಸಣ್ಣದ ಮಕ್ಕಳು ನೋಡ್ತಿರ್ತೀನಲ್ಲ, ಅವಾಗ ಇವನ್ ಆ ಏಜನ್ ಮಿಸ್ ಮಾಡ್ಕೊತೀನಿ. ಅಯ್ಯೋ ದೊಡ್ಡ ಆಗ್ಬಿಡ್ತಲ್ಲ ಅಂತ. ಹೇಮಾಂಶು, ಗೌರವ್ ಸೌಂದು ಮಗ. ಆ್ಯಂಡ್ ನಾನು ಎಲ್ಲಾದರೂ ಯಾವ್ದಾದ್ರು ಮನೆಗೆ ಹೋದಾಗ ಸ್ವಲ್ಪ ಮನೆ ಏನಾದ್ರು ಯೂನಿಕ್ ಅನಿಸಿದ್ರೆ, ಸ್ವಲ್ಪ ಡಿಫ್ರೆಂಟಾಗಿ ಕಟ್ಟಿದ್ದಾರೆ, ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಇಂಟೀರಿಯರ್ ಇದೆ ಅನಿಸಿದ್ರೆ ಒಂದು ಸ್ಮಾಲಾಗಿ ನಾನು ಹೋಮ್ ಟೂರ್ ಥರ ಮಾಡ್ತೀನಿ. ಸೊ ಇದು ಅಷ್ಟೇ. ಇವರು ಆ್ಯಕ್ಚುಲಿ ಬೆಂಗಳೂರಿನ ಇಂಜಿನಿಯರ್ ಹತ್ರ ಇವರು ಮಾಡಿಸಿದಂತೆಲ್ಲ, ಅಂದರೆ ಪ್ಲ್ಯಾನಿಂಗೆಲ್ಲ.
ಸೊ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಆ್ಯಂಡ್ ಮನೆಯೂ ತುಂಬ ಸ್ಪೇಷಿಯಸ್ ಆಗಿದೆ. ಹಾಗಾಗಿ ಒಂದು ಸ್ಮಾಲ್ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದೆ. ಅಜ್ಜಿ ರೂಮಾ? ಅಲ್ಲ ರುಕ್ಕು, ಐ ಐ ಐ ಏನು ಗೊತ್ತಾ, ಯಾವ ಫಸ್ಟು ಮಾಡಿಸಿ ಹೋದ್ವಿ ಅಂದರೆ ಮಾಡಿಸ್ದಂಗೆ, ಆಮೇಲೆ ಇಂಟೀರಿಯರ್ ಎಲ್ಲ ಮಾಡ್ಸೋಕ್ಕಾಗಲ್ಲ. ಆನ್ ಮಾಡು. ಈ ನಂದು ಮೇಕಪ್ ವಿಡಿಯೋಗಳು ಅದೆಲ್ಲ ಚೆನ್ನಾಗಿ ಬರುತ್ತೆ ನೋಡು. ಆನ್ ಮಾಡೋ. ನೋಡೆ. ಆ್ಯಂಡ್ ಫ್ರೆಂಡ್ಸ್, ನಾನು ಹೇಳ್ದಂಗೆ ಇವಾಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿಗಳು, ಆಮೇಲೆ ಆ ಬಾಂಡಿಂಗು ಅವೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಬಟ್ ನನಗೆ ಇವ್ರು ನೋಡಿ ಖುಷಿ ಆಯಿತು. ಯಾಕಂದರೆ ಯಾವುದೇ ಹಬ್ಬ ಇರಲಿ ಏನೇ ಇರಲಿ ಎಲ್ಲ ಒಟ್ಟಿಗೆ ಸೆಲೆಬ್ರೇಷನ್ ಮಾಡ್ತಾರೆ. ಆ್ಯಂಡ್ ನಾನು ಹೇಳ್ದಂಗೆ ಸೌಂದರ್ಯದೆಲ್ಲ ಪಕ್ಕ ಇರೋದು ಮನೆ, ಆದ್ರೂ ಅವರೆಲ್ಲ ಇಲ್ಲೇ ಉಳ್ಕೊಳ್ಳೋದು, ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದು. ಸೊ ಇದು ಅವ್ರ ಮನೆ ಥರನೇ ಫೀಲ್ ಮಾಡ್ತಾರೆ. ಆ್ಯಂಡ್ ಆಂಟಿನೂ ಅಷ್ಟೇ, ಅಂದರೆ ಅವರ ಚಿಕ್ಕಮ್ಮ. ಈಗ ನಾವು ಸೌಂದು ಫ್ರೆಂಡ್ ಆದರೂ ಅವರು ಅವ್ರ ಮನೆ ಗೆಸ್ಟ್ ಥರನೇ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಸೊ ಖುಷಿ ಆಗುತ್ತೆ ಅವ್ರ ಬಾಂಡಿಂಗ್ ಎಲ್ಲ ನೋಡಿದ್ರೆ. ಇವರಿಬ್ಬರು ಅಂತಲ್ಲ, ಇವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಅಷ್ಟೇ, ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆದಿರು, ಇವರೆಲ್ಲರೂ ಅಷ್ಟೇ. ಒಂಥರ ಟ್ರಿಪ್ಪಿಗೆ ಹೋಗೋದಿರ್ಬೋದು, ಏನೇ ಸೆಲೆಬ್ರೇಷನ್ಸ್ ಇರ್ಬೋದು, ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಜೊತೆಲಿರ್ತಾರೆ. ಸೊ ಹೀಗೆ ಇರಲಿ, ಖುಷಿ ಆಗುತ್ತೆ ನಮಗೂ ನೋಡೋಕ್ಕೆ. ಆ್ಯಂಡ್ ಮನೆ ತುಂಬ ಮಕ್ಕಳಿದ್ರು. ಅದರಲ್ಲಿ ಸೌಂದುದು ಒಂದು ಪಾಪು, ಇನ್ನು ಸೌಂದು ಸಿಸ್ಟರ್ ಅರ್ಪಿತಾ ಅಂತ ಇದ್ದಾಳೆ, ಅವ್ರದ್ದು 2 ಪಾಪು, ಇನ್ನು ರಾಧಾ ಆಂಟಿ ಅಂದರೆ ಚಿಕ್ಕಮ್ಮ, ಅವರು 2 ಮಕ್ಕಳು. ಸೊ ನನ್ನ ಮಗ ಒಬ್ಬ. ಹಿಂಗೆ ಎಲ್ಲ ಮಕ್ಳುಗಳು ಸೇರಿಕೊಂಡು ನಾನೆಲ್ಲರೂ ಹೋಗ್ತಿದ್ರು, ಅವರೇ ಮುಂದೆ ಹೋಗಿ ಎಲ್ಲ ರೂಮ್ ತೋರಿಸೋದು, ಡೋರ್ ಓಪನ್ ಮಾಡೋದು, ಈ ಥರ ಮಾಡ್ತಾಯಿದ್ರು. ಸೊ ಇದು ಒಂಥರ ಬಾಲ್ಕನಿ ಥರ ಬರುತ್ತೆ. ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಹೊರಗಡೆಯಿಂದಲೂ ಅಷ್ಟೇ, ಒಳಗೂ ಅಷ್ಟೇ ತುಂಬ ಚೆನ್ನಾಗಿದೆ ಮನೆ. ಅಲ್ಲಿ ಆಟ ಆಡ್ತಿದಾರಲ್ಲ ಅವರು, ಅವ್ರನ್ನ ನೋಡ್ತಿದಾರಲ್ಲ ನೋಡು. ಈ ಥರ ಲಕ್ಷಣ ಇದ್ದಾಳೆ. ಅದೇ ಮತ್ತೆ ಅಂಕಲ್ ಆಂಟಿನ ಬಿಟ್ಟು ಒಂದೇ ಸರಿ. ಮಾಸ್ಟರ್ ಎಲ್ಲ ಇದು ಚೆನ್ನಾಗಿದೆ, ಎಲ್ಲ ಕಡೆ ವಿಂಡೋಸ್ ಬಂದೆ ಮಗನೇ. ಇದು ಇದೆಯಾ ಹೊರಗೆ? ಬಾ ಎತ್ಕೊಂತೀನಿ. ತಮ್ಮಂಗೆ 28 ನನ್ಗಿಂತ ದೊಡ್ಡವರು ಕಣೆ. ಮತ್ತೋ ಕುಯ್ ಅನ್ನು ಇಷ್ಟೊಂದು ಬೇಡ ಕಣೆ ಹುಡುಗಿ. ಓಕೆ. ಇಲ್ಲೊಂದು ಹುಡುಗಿ. ಓಕೆ ಓಕೆ. ಟಾಟಾ ಬಬ್ಲು, ಬಾಯ್. ಯಾವಾಗ ಆಗ್ತಿ ಅಂತ ಕೇಳ್ತಿದ್ಲು, ಅದಕ್ಕೆ ಅವಳು ಇದು 3ನೇ ವ್ಲಾಗು. ಬಾಯ್ ಬಾಯ್. ಅಡುಗೆ ಬಿರಿಯಾನಿ ಸೂಪರ್ ಇತ್ತು, ಕಬಾಬ್ ಸೂಪರ್ ಇತ್ತು. ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು. ಅಲ್ಲ ಅಣ್ಣಂಗೆ ಮಾಡು, ಅಕ್ಕಗೆ ಮಾಡು, ಬಾಯ್ ಮಾಡು. ತಾತ ಇದಾರಲ್ಲ. ಬಾಯ್ ಬಾಯ್. ಮಳೆ
ಬಾಯ್ ಮಾಡಿ. ನಾನು ಹೊರಡೋಕ್ಕೂ ಮುಂಚೆನೇ ಒಂದು 10 ಮಿನಿಟ್ಸ್ ಮುಂಚೆ ತಾತ ಇದಾರಲ್ಲ. ಸೊ ಏನೋ ಆಫ್ಟರ್ ಲಾಂಗ್ ಟೈಮ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ಹೋಗ್ತೀನಂತ ಗೊತ್ತಿಲ್ಲ. ಸೊ ಖುಷಿ ಆಯಿತು. ಫ್ರೆಂಡ್ಸ್, ಇವರು ನಮ್ಮ ಅಶ್ವಥ್ ಬಾಬಾ ಅವರ ಬಿಗ್ ಸಿಸ್ಟರ್ ಉಷಾ ಅಕ್ಕ ಅಂತ, ಬಾಂಬೆಲಿರೋದು. ಈಗ ಸ್ವಲ್ಪ ರಜೆಗೆ ಬಂದಿದ್ದಾರೆ ಊರಿಗೆ. ಹಾಗೆ ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಕ್ಕೆ ದೊಡ್ಡ ಮನಸ್ಸಿಂದ ಬಂದಿದ್ದಾರೆ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಬಾಂಬೆ ಹೇಗಿದೆ ಅಕ್ಕ? ಅಲ್ಲಿ ಇಷ್ಟನಾ ಇಲ್ಲಿ ಇಷ್ಟನಾ? ಅದೇ ಇಷ್ಟನಾ ನಿಮಗೆ? ಒಬ್ಬ ಏನು ಮಿಸ್ ಮಾಡ್ಕೊತೀರಾ ಇಲ್ಲಿಂದು? ಫುಡ್ ಮಿಸ್ ಮಾಡ್ಕೊಂಡು ಅಲ್ಲೆಲ್ಲ ಅಲ್ಲಿ ಕಾಸ್ಟ್ಲಿ ಅಲ್ವಾ ಇವೆಲ್ಲ ಸಿಗೋದು? ಹೌದು. ಮತ್ತೆ ಸಮಾಚಾರ? ಬರ್ತಾ ಇರಿ, ವರ್ಷಕ್ಕೊಂದ್ಸರಿನಾರು ಬನ್ನಿ ನಮ್ಮ ಮನೆಗೆ, ದರ್ಶನ ಕೊಟ್ಟು ಹೋಗಿ. ಬರ್ತೀನಿ, ಬಾಂಬೆಗೆ ಬರ್ತೀನಿ ನಾನು. ಖಂಡಿತ. ಐ ಬಬ್ಲು ಇಲ್ಲಿ ನೋಡು. ಇಲ್ಲಿ ನೋಡು ಬಬ್ಲು. 1 2 3 ಟಿಕ್ ಆ ಟಿಕ್ ಆ ಟಿಕ್ ಆ ಟಿಕ್ ಆ ಟಿಕ್. ದೊಡ್ಡಪ್ಪ ಅಂದರೆ ಎಲ್ಲ ಆಟಾಡ್ತಿದ್ರು. ಇಲ್ಲೇ ಟಿವಿ ಅವ್ರ ಟಿವಿ ನೋಡ್ತಿದ್ರು. ಇವನು ಹಿಂಗೆ ಪ್ರಯಸೋದು ಅವ್ರನ್ನ. ಇವನೀಗ ಇವ್ರ ಕಣ್ ಟಿವಿ ಮೇಲೆ, ಇವನ್ ಕಣ್ಣು ಅವ್ರ ಮೇಲೆ. ಆಯ್ತಾ? ಏ ಜಿಗಲಿ ಎಲ್ಲಿ? 1 2 3 ಟಿಕ್ ಆ ಟಿಕ್ ಆ ಟಿಕ್. ಅವ್ವ ಕೊಡು. ಅವ್ರಿಗೆ ಕೊಡು, ದೊಡ್ಡಪ್ಪಂಗೆ ಕೊಡು. ಹಂಗಲ್ಲ, ಪ್ಲೇನ್ ಕಿಸ್ ಕೊಡ್ತೈತೆ. ಹಿಂಗೆ ಇಲ್ಲಿ ಕೊಡು. ಸೊ ನಾನು ಹೇಳಿದ್ನಲ್ಲ, ಅಶ್ವಥ್ ಭಾವನ ಫಸ್ಟ್ ಅಕ್ಕ ಇವರು. 3 ಜನ ಸಿಸ್ಟರ್ಸ್ ಇರೋದು, ಅಕ್ಕಂದಿರು. ಅದರಲ್ಲಿ ಮೊದಲನೇವ್ರು ಇವರು ಉಷಕ್ಕ ಅಂತಂದ್ಬಿಟ್ಟು. ಸೊ ಅದೇ ತುಂಬ 2-3 ಇಯರ್ಸೇ ಆಗಿತ್ತು ಅನ್ಸುತ್ತೆ ಬರ್ದಲೆ. ಸೊ ಬಂದು ಮಾತಾಡ್ಸ್ಕೊಂಡು ಹೋದರು. ಮತ್ತು ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಭಾವ ಮತ್ತು ಮಕ್ಕಳೆಲ್ಲ ಬಂದಿದ್ದರು. ಇನ್ನು ಚೆನ್ನಮ್ಮಜ್ಜಿ ಬಗ್ಗೆ ಕೇಳ್ತಾ ಇರ್ತೀರ. ಸೊ ನೋಡಿ, ಚೆನ್ನಮ್ಮಜ್ಜಿ ಚೆನ್ನಾಗಿದ್ದಾರೆ. ಇನ್ನು ಬಬ್ಲು ಇದ್ದಾಗೆಲ್ಲ ಎವ್ರಿ ಡೇ ಈವ್ನಿಂಗ್ ಕರ್ಕೊಂಡು ಹೋಗ್ತಾ ಇದ್ದೆ ಅವನನ್ನು ಆಟಾಡ್ಸೋಕ್ಕೆ. ಒಂದು ಸ್ವಲ್ಪ ಹೊತ್ತು ಅಮ್ಮ ಎತ್ಕೊಳ್ಳಿ ಅಂತ ಅಂದ್ಬಿಟ್ಟು. ತುಂಬ ಹೊತ್ತು ಎತ್ಕೊಳ್ಳೋಕ್ಕಾಗಲ್ಲ, ಆದರೂ ಆಸೆಗೆ ಸ್ವಲ್ಪ ಎತ್ಕೊಳ್ಳೋರು ಅಷ್ಟೇ. ಯಾರು 3 ಸಲ ಮುಗಿಸು ಟಾಟಾ ಮಾಡು. ಬಾಯ್ ಮಾಡು. ಆ ಕಡೆ ಕೈ ಇದ್ರಲ್ಲಿ ಮಾಡು. ಕ್ರೀಮ್ ಎಲ್ಲ ಹೋಯ್ತು. ಗುಡ್ಡೆ ಬಿಸ್ಕಟ್ ತಗೋಬಾರ್ದು. ಇಂತಾನೆ ಗುಡ್ಡೆ ಬಿಸ್ಕೆಟು ಕೈಗೆ ಹಂಗೆ ಕೊಡ್ತೀವಿ, ಚುಚೂರು ಕೌರುತ್ತಷ್ಟೆ. ಬೇಡ, ಇದೆ ಅಪ್ಪ ತಂದಿದೆ. ಹೋಯ್ತಾ ಇದ್ಯಾ? ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್,
ಬೆಂಗಳೂರಿಗೆ ಯಾವಾಗ ಹೋಗ್ತೀರಾ, ಇನ್ನು ಎಷ್ಟು ದಿನ ಅಂತ ಬಾಣಂತನ ಅಂತ ಕೆಲವರಿಗೆ ಒಂದು ಬಿಗ್ ಕ್ವಶನ್ ಆಗಿದೆ. ಅದಕ್ಕೆಲ್ಲ ನಾನು ಮುಂದಿನ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಸದ್ಯದಲ್ಲೇ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ. ಆ್ಯಂಡ್ ಯಾಕೆ ಇಷ್ಟು ದಿನ ಹೋಗಿರಲಿಲ್ಲ ಏನು ಎಲ್ಲ ನಿಮಗೆ ಮುಂದಿನ ವ್ಲಾಗಲ್ಲಿ ಗೊತ್ತಾಗುತ್ತೆ. ತುಂಬ ಸೀರಿಯಸ್ ಆಗಿರೋ ವಿಷಯ ಏನಿಲ್ಲ. ನಾವು ಏನೇ ಲೇಟ್ ಆಗಿದ್ರು ಎಲ್ಲ ನಮ್ಮ ಬಬ್ಲುಗೋಸ್ಕರ ಅಷ್ಟೇ. ಅವನಿಗೆ ಅಜ್ಜಿ ತಾತ ಎಲ್ಲರ ಪ್ರೀತಿನ ಸ್ವಲ್ಪ ದೂರ ಮಾಡೋಕ್ಕೆ ನನಗಿಷ್ಟ ಇರಲಿಲ್ಲ. ಸೊ ಹಾಗಾಗಿ ಇಷ್ಟು ದಿನ ಸ್ವಲ್ಪ ಬೇಡ ಬೇಡ ಅನ್ನೋ ಥರ ಇದ್ವಿ. ಆ್ಯಂಡ್ ನೆಕ್ಸ್ಟ್ ಯಾವಾಗ ಹೊರಡ್ತಾ ಇದ್ದೀವಿ ಏನು ಎಲ್ಲ ನಿಮಗೆ ಮುಂದಿನ ವ್ಲಾಗಲ್ಲಿ ನಾನು ಹೇಳ್ತೀನಿ. ಸೊ ಅಲ್ಲಿವರೆಗೂ ಇವಾಗ ನನಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಯಾರೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.